ನಮ್ಮ ಆಸಕ್ತಿ ಒಂದಾದರೆ ನಾವು ಮಾಡ್ತಿರೋಂತಹ ಕೆಲಸನೇ ಬೇರೆ ಆಗಿರುತ್ತೆ. ಯಾವಾಗ ನಮ್ಮ ಆಸಕ್ತಿ ಅಂದರೆ ಆ ಪ್ಯಾಷನ್ನ ಹುಡ್ಕೊಂಡು ನಾವು ಹೋಗ್ತೀವಿ, ಅಲ್ಲಿ ಏನೋ ಒಂದು ಖುಷಿ ಸಿಗುತ್ತೆ, ಆ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿನೇ ಮೈ ರೆಸ್ಪಾನ್ಸಿಬಿಲಿಟಿ ಆದಾಗ ಯಾವ ರೀತಿ ಮೂಡ್ ಬರುತ್ತೆ ಅನ್ನುವಂಥದ್ದಕ್ಕೆ ಮೈ ರೆಸ್ಪಾನ್ಸಿಬಿಲಿಟಿ ಅಂತಹ ಶಾರ್ಟ್ ಫಿಲ್ಮ್ ಇದಕ್ಕೆ ಉದಾಹರಣೆ. ಸದ್ಯಕ್ಕೆ ಈ ಕಿರು ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ದೇವೇಗೌಡರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅಂದರೆ ರಾಜಕಾರಣಿ ಅಲ್ಲ, ಸಿನಿಮಾ ರಂಗದವರು. ನಮಸ್ತೆ ಮೇಡಮ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಮೇಡಮ್? ನಾನು ಆರಾಮಾಗಿದ್ದೀನಿ. ಯೂಶಲಿ ಸಿನಿಮಾ ಇಂಡಸ್ಟ್ರಿ ಅನ್ನುವಂಥದ್ದು ತುಂಬ ವಾಸ್ಟ್. ಕರೆಕ್ಟ್. ಬೇರೆ ಈಗ ಒಂದು ಮೊಬೈಲಲ್ಲಿ ಕೂಡ ಒಂದು ಫಿಲ್ಮ್ನ ತೆಗಿಬೋದು, ತುಂಬ ಎಕ್ಸ್ಪೆನ್ಸಿವ್ ಇರುವಂಥ ಕ್ಯಾಮ್ರಾದಲ್ಲೂ ಫಿಲ್ಮ್ನ ತೆಗಿಬೋದು. ಆದರೆ ಶುರುವಾಗುವಂಥದ್ದು ಕಿರುಚಿತ್ರ, ಮುಂಚೆ ಎಲ್ಲ ನಾಟಕ ಈ ರೀತಿ ಬರ್ತಾ ಇತ್ತು. ಆದರೆ ಈಗ ಡಿಜಿಟಲೈಸ್ ಆಗಿ ಶಾರ್ಟ್ ಫಿಲ್ಮ್ ಅನ್ನೋವಂಥದ್ದು ಬರ್ತಾ ಇದೆ. ನೀವು ಅಲ್ಲಿಂದ ಹೆಜ್ಜೆ ಇಟ್ಟಿರುವಂಥದ್ದು, ನಿಮ್ಮ ಪ್ರೊಫೆಷನ್ ಬೇರೆ. ಮುಂಚಿತವಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡೋದಾದ್ರೆ. ಮುಂಚಿತವಾಗಿ ಹೇಳಬೇಕು ಅಂದರೆ ನನ್ನ ಹೆಸರು ದೇವೇಗೌಡ ಅಂತ, ಮೂಲ ಬೆಂಗಳೂರೇ. ನಾನು ಬೇಸಿಕಲಿ ಸ್ಟ್ರಕ್ಚರಲ್ ಇಂಜಿನಿಯರು. ನನ್ನದೇ ಆದಂಥ ವೃತ್ತಿ ಇದೆ, ನನ್ನದೇ ಆದಂಥ ಒಂದು ಕನ್ಸ್ಟ್ರಕ್ಷನ್ ಫರ್ಮ್ ಇದೆ ಚಿಕ್ಕದಾಗಿ. ಸೊ ಇದರಲ್ಲಿ ನಾನು ಆರ್ಕಿಟೆಕ್ಟ್ ಸರ್ವಿಸಸ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಈ ಮೂವಿ ಕ್ರಿಯೇಟ್ ಮಾಡೋವಂಥ ಕಾರಣ ಆಗಿದ್ದು ಉದ್ದೇಶ ನನ್ನಿಂದ ಆದಂಥ ಒಂದು ಸಣ್ಣ ತಪ್ಪು. ಸೊ ಅದನ್ನು ಏನು ತಿಳಿದೇ ಇರೋವಂಥ ರ್ಯಾಕ್ ಪಿಕ್ಕರ್ ಹುಡುಗ, ಕಸ ಅಂತ ಹುಡುಗ, ನಾನು ಕುಡಿದಂಥ ಪ್ಲಾಸ್ಟಿಕ್ ಬಾಟ್ಲನ್ನ ನಾನು ಬಿಸಾಡಿದೆ. ಅದನ್ನು ನನ್ನ ರ್ಯಾಕ್ ಪಿಕ್ಕರ್ ಹೋಗ್ತಾ ಇದ್ದಂಥ ದಾರಿಯಲ್ಲಿ ಹೋಗ್ತಾ ಇದ್ದಂಥ ರ್ಯಾಕ್ ಪಿಕ್ಕರ್ ಅದನ್ನು ಕಲೆಕ್ಟ್ ಮಾಡ್ತಾನೆ. ನನಗೆ ಅವ್ನು ಮೆಸೇಜ್ ಕೊಟ್ಟು ಹೋದ ನನಗೆ. ಏನಂತ ಅಂದರೆ, ತಿಳಿದವರೇ ನೀವು ಇಷ್ಟು ತಪ್ಪು ಮಾಡಬೇಕಾದ್ರೆ, ವಿದ್ಯಾಬುದ್ಧಿ ಇದ್ದವರೇ ಇಷ್ಟು ತಪ್ಪು ಮಾಡಬೇಕಾದ್ರೆ, ನಾನು ಏನು ತಿಳಿದರೆ ಅವನು ನನಗಿನ್ನಂಗೆ ನಾನು ಈ ಥರ ಒಂದು ಸಮಾಜಕ್ಕೆ ಒಂದು ಅವ್ನಿಗೆ ಹೊಟ್ಟೆಗೆ ಅವ್ನು ಮಾಡ್ತಾ ಇದ್ದಾನೆ. ಬಟ್ ಇದೊಂಥರ ನಮ್ಮ ಒಂದು ಎಲ್ಲೋ ಒಂದು ನಂಗೆ ಮೆಸೇಜ್ ಕೊಟ್ಟು ಹೋದ ಅದನ್ನು. ಸೊ ನನಗೂ ಒಂದು ಪ್ಯಾಷನ್ ಇತ್ತು ಮಾಡಬೇಕು ಅಂತ. ಆ ಒಂದು ಸ್ಪಾರ್ಕು ನನಗೆ ಗೊತ್ತಾಯಿತು. ಸೊ ಇದನ್ನು ಒಂದು ಕಂಟೆಂಟ್ ಇಟ್ಕೊಂಡು ಸೊ ಜನಕ್ಕೆ ಮುಟ್ಸೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಇದು ಮಾಡಿದ್ದು. ಯಾಕೆ ಈ ಇಂಜಿನಿಯರ್ಸ್ಗೆ ಇಂಡಸ್ಟ್ರಿ ಕಡೆ ಒಲವು ಯಾಕೆ, ಆ ಪ್ಯಾಷನ್ ಯಾಕೆ ಅಂತ? ಯಾಕಂದರೆ ಈಗ ಆಲ್ಮೋಸ್ಟ್ ಸ್ಯಾಂಡಲ್ವುಡ್ನಲ್ಲಿ ಇಂಜಿನಿಯರ್ಸೇ ಸಿನಿಮಾಗಳನ್ನು ಮಾಡ್ತಾ ಇರುವಂಥದ್ದು. ಓಕೆ ಮೇಡಮ್, ಹಾಗಲ್ಲ. ಇದು ಒಂದು ಮಾಧ್ಯಮ ದೊಡ್ಡದಿದೆ. ಯಾಕಂದರೆ ಒಂದು ಈಗ ನೋಡಿ, ನಾನು ರೀಚ್ ಆಗಬೇಕು ಅಂದಾಗ ನನಗೆ ಈ ಒಂದು ಕಲಾ ಮಾಧ್ಯಮ ಏನಿದೆ ಅದರಲ್ಲಿ ನನಗೆ ಒಂದು ತಲುಪೋ ಒಂದು ರೀಚ್, ನಾನು ಏನಾಗಬೇಕು ಅಂತ ಇದ್ದೀನೋ ಅದು ವೇಗವಾಗುತ್ತೆ. ಅದರಲ್ಲಿ ಒಂದು ಅರ್ಥಪೂರ್ವಕವಾಗಿ ನನಗೆ ತಿಳಿಸೋ ಒಂದು ಇದಿರುತ್ತೆ, ಪ್ರೋಸೆಸ್ ಇರುತ್ತೆ. ಇವತ್ತು ಈಗ ನನ್ನ ಮೂವಿಯಲ್ಲಿ ನೀವು ನೋಡಬೇಕಾದ್ರೆ ಎಲ್ಲೂ ವಾಯ್ಸ್ ಓವರ್ ಅಂದರೆ ಸಂಭಾಷಣೆ ಎಲ್ಲೂ ಇಲ್ಲ. ಸೊ ಜಸ್ಟ್ ಒಂದು ಒಂದು ಚಿತ್ರ ಬಂದಿದೆ, ಅದರಲ್ಲಿ ನಾನೊಂದು ಮೆಸೇಜ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಇದೊಂದು ವೈಡ್ ಆಡಿಯನ್ಸ್ ಇರುವಂಥ ಜಾಗ. ಸೊ ಹಾಗಾಗಿ ರೀಚು ಬೇಗ ಆಗುತ್ತೆ, ಸೊ ಮಾಹಿತಿನೂ ಬೇಗ ತಲುಪುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದ್ದು ಮೇಡಮ್, ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಂದರೆ ಈಗ ಯಾವುದೇ ಒಂದು ಕಂಟೆಂಟ್ ಇರಬೇಕು, ಅದನ್ನು ಆಡಿಯನ್ಸಿಗೆ ತಲುಪಿಸುವಂಥ ರೀತಿ ಬೇರೆ ಬೇರೆ ರೂಪದಲ್ಲಿದೆ. ಇನ್ಸ್ಟಾದಲ್ಲಿ ಒಂದು ರೀಲ್ಸ್ ಮಾಡೋ ಮುಖಾಂತರ ತಿಳಿಸ್ಬೋದು, ಅಥವಾ ನೀವೇ ಲೈವ್ ಬರೋದ್ರ ಮುಖಾಂತರ ತಿಳಿಸ್ಬೋದು. ಆದರೆ ಶಾರ್ಟ್ ಫಿಲ್ಮ್ ಅನ್ನೋಂಥದ್ದನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಮೇಡಮ್, ಅದೇ ನೀವು ಹೇಳ್ದಂಗೆ. ಸೊ ಈಗ ನಿಮ್ಮೆಲ್ಲ ನೀವೇ ಹೇಳಿದ್ರಿ ನನಗೆ 3 ಆಯ್ಕೆ ಇದೆ ಅಂತ. ಸೊ ಅದರಲ್ಲಿ ನನಗೆ ಈ ಶಾರ್ಟ್ ಮೂವಿ ಅನ್ನೋದೇ ಹೇಳಿದ್ನಲ್ಲ, ಒಂದು ವೈಡರ್ ರೀಚ್ ಇರುತ್ತೆ. ಸೊ ಈಗ ನನಗೆ ಈ ಈ ಇನ್ಸ್ಟಾಗ್ರಾಮಲ್ಲೋ ಅಥವಾ ಬೇರೆ ರೀಲ್ಸ್ ಮುಖಾಂತರ ಅದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಇರಲ್ಲ ಒಂದು. ಸೊ ಅದಕ್ಕೆ ನಾನು ಈ ಒಂದು ಸಬ್ಜೆಕ್ಟ್ನ ಇದ್ರ ಮೂಲಕ, ಈ ಮಾಧ್ಯಮದ ಮೂಲಕ ಹೇಳಿದಾಗ ಒಂದು ರೀಚ್ ತುಂಬ ಇರುತ್ತೆ. ಈಗ ಉದಾಹರಣೆಗೆ ಕಾಂತಾರ ಇರ್ಬೋದು. ಸೊ ಈಗ ಅವರು ಹಂಗೆ ನೀವು ಹೇಳೋ ರೀತಿ ಮಾಡ್ಬೋದಾಗಿತ್ತಲ್ಲ, ಹಾಗಲ್ಲ. ಸೊ ಅದಕ್ಕೆ ಆದಂಥ ಒಂದು ಮಾಧ್ಯಮ ಇರುತ್ತಲ್ಲ, ಅದರಲ್ಲಿ ಹೋದಾಗ ಜನಕ್ಕೆ ಕನೆಕ್ಟ್ ಹತ್ತಿರ ಆಗ್ತೀರಿ. ಆ ಒಂದು ಉದ್ದೇಶದಲ್ಲಿ ಮಾಡಿದ್ದೆವು ಮೇಡಮ್, ಅಷ್ಟೇ. ಕಾಂತಾರ ಸೋಷಿಯಲ್ ಕಾಸ್ ಅಲ್ಲ, ನೀವು ಮಾಡಿರುವಂಥ ಸಿನಿಮಾ ಸೋಷಿಯಲ್ ಕಾಸ್ ವಿಚಾರ. ಓಕೆ, ಅದನ್ನು ಹೊರತುಪಡಿಸಿ ಈಗ ಶಾರ್ಟ್ ಫಿಲ್ಮ್ ಅನ್ನೋಂಥದ್ದು ಬಂತು. ಇದರ ವಿಚಾರವಾಗಿ ಪೂರ್ವಕವಾಗಿ ನೆಕ್ಸ್ಟ್ ಏನಾದರೂ ಅವಾರ್ಡ್ ಇರಬಹುದು, ಈ ರೀತಿ ಏನಾದರೂ ಇಂಟೆನ್ಷನ್ ಇಟ್ಕೊಂಡು ನೀವು ಮಾಡಿರುವಂಥದ್ದು? ಅಥವಾ ಹೋಗಲಿ, ಈಗ ಆಲ್ಮೋಸ್ಟ್ ಸಿನಿಮಾ ಮಾಡಿದ್ದೀರಾ, ಈ ಕಾರಣಕ್ಕಾದರೂ ನೆಕ್ಸ್ಟ್ ನಾಮಿನಿ ಆಗಬೇಕು, ಇದಕ್ಕೇನಾದರೂ ಅಪ್ಲೈ ಮಾಡಿದ್ದೀರಾ, ಹೇಗೆ? ಮೇಡಮ್, ನನಗೆ ಅವಾರ್ಡ್ ಬರಬೇಕು ಅನ್ನೋ ಉದ್ದೇಶ ಯಾವುದೂ ಇರಲಿಲ್ಲ. ಮೊದಲನೇ ಪ್ರಯತ್ನ ನನಗೆ ಗೊತ್ತಿರಲಿಲ್ಲ. ನಂದು ಒಂದು ಪ್ಯಾಷನ್ನು ಮತ್ತು ಒಂದು ಹಾನೆಸ್ಟಿಯಿಂದ ಮಾಡಿರೋವಂಥ ವರ್ಕ್ಗೆ ಇವತ್ತು ಬೇರೆ ರಾಜ್ಯದಲ್ಲಿ ತುಂಬ ರೆಕಗ್ನೈಸ್ ಮಾಡಿದ್ದಾರೆ ನನಗೆ. ಅಲ್ಲಿ ತೆಲಂಗಾಣ ರಾಜ್ಯ ಆಗಿರ್ಬೋದು, ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯ ಆಗಿರ್ಬೋದು, ಮತ್ತು ಈಗ ಓವರ್ಸೀಸಲ್ಲೂ ನನಗೆ ಆ ಒಂದು ಐಡೆಂಟಿಟಿ ಸಿಕ್ಕಿದೆ. ಸೊ ಸನ್ಸಿನಿ ಸ್ಪ್ಯಾನಿಷಲ್ಲೂ ಟ್ರಾನ್ಸ್ಲೇಟ್ ಆಗಿದೆ ನನ್ನ ಮೂವಿ ಈಗ. ಅದೇ ರೀತಿ ಬ್ರಿಟನ್ ಕೊಲಂಬಿಯಾ ಎನ್ವಿರಾನ್ಮೆಂಟಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಇದೆ. ಸೊ ಅಲ್ಲೂ ನನಗೆ ಇದಾಗಿದೆ, ಸ್ಕ್ರೀನಿಂಗ್ ಆಗ್ತಾಯಿದೆ. ಸೊ ಇದು ಹೇಗೆ ಅಂದರೆ ಮೇಡಮ್, ನನಗೆ ಯಾವುದೂ ಇಂಟೆನ್ಷನ್ ಇರಲಿಲ್ಲ. ನನಗೆ ಗೊತ್ತಿಲ್ಲ ನನ್ನ ಪ್ರಾಡಕ್ಟ್ ಇಷ್ಟು ಮಟ್ಟಿಗೆ ರೀಚ್ ಆಗುತ್ತೆ, ಸೊ ಇಷ್ಟೊಂದು ತಲುಪುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ.
ಸೊ ನನ್ನ ಉದ್ದೇಶ ಇದ್ದಿದ್ದು ನಾನು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೊ ಒಂದು ಪರ್ಪಸ್ ಕರೆಕ್ಟಾಗಿದೆ, ಇಂಟೆನ್ಷನ್ ಕರೆಕ್ಟಾಗಿದೆ. ಸೊ ಅದು ಒಂದು ಎಲ್ಲೋ ಹೋಗಿ ಮುಟ್ಟುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಮೇಡಮ್, ಅಷ್ಟೇ ಏನಿಲ್ಲ ಎಲ್ಲೆಲ್ಲ. ಹೌದಾ ಮೇಡಮ್? ಹಾಂ, ತೆಲಂಗಾಣ ಫಿಲಮ್ ಫೆಸ್ಟಿವಲ್ದು ಅವಾರ್ಡ್ ಬಂದಿದೆ, ವೆಸ್ಟ್ ಬೆಂಗಾಲ್ದು ಬಂದಿದೆ. ಸೊ ಆಮೇಲೆ ಅದೇ ಹೇಳ್ದಂಗೆ ಓವರ್ಸೀಸಲ್ಲಿ ಸೊ ಅಲ್ಲಿ ನನಗೆ ಸ್ಕ್ರೀನಿಂಗ್ ಆಗ್ತಾಯಿದೆ. ಸೊ ಹಾಗಾಗಿ ಸೆಲೆಕ್ಟ್ ಆಗಿದೆ ಅನ್ನೋ ಒಂದು ನನಗೆ ಮೇಲ್ ಕನ್ಫರ್ಮೇಷನ್ಸ್ ಎಲ್ಲ ಬಂದಿದೆ. ಈಗ ಯೂಶಲಿ ಶಾರ್ಟ್ ಫಿಲ್ಮ್ಸ್ ಮಾಡೋರಿಗೆ ಎಲ್ಲೋ ಒಂದು ಕಡೆ ಇಂಟೆನ್ಷನ್ ಇರುತ್ತೆ, ಇದರಿಂದ ಅರ್ನಿಂಗ್ಸ್ ಬರುತ್ತೆ ಅನ್ನೋವಂಥದ್ದು. ಆ ಇಂಟೆನ್ಷನ್ ಇಟ್ಕೊಂಡು ಶಾರ್ಟ್ ಫಿಲ್ಮ್ ಮಾಡೋರು ಇರ್ತಾರೆ, ಬಟ್ ಅದು ಆ್ಯಕ್ಚುಲ್ ರಿಯಾಲಿಟಿ ಮಾಡಿದವರು ಗೊತ್ತಿರುತ್ತೆ. ಸೊ ಶಾರ್ಟ್ ಫಿಲ್ಮ್ ಮಾಡೋದು ಪ್ಯಾಷನ್ಗೆ ಅರ್ನಿಂಗ್ಸ್ ಬರಲಿ ಅಂತನಾ? ಮೇಡಮ್ ಅದೇ ಆ ಥರ ಇದ್ದರೆ ನನ್ನ ವೃತ್ತಿನೇ ನಂಗೆ ಚೆನ್ನಾಗಿದೆ ಮೇಡಮ್. ಸೊ ನನ್ನ ವೃತ್ತಿನೇ ನಂಗೆ ಚೆನ್ನಾಗಿದೆ. ಬಟ್ ಅದೇ ಹೇಳ್ದಂಗೆ ನನಗೊಂದು ಸಮಾಜಕ್ಕೆ ಒಂದು ಕೊಡಬೇಕು, ಏನೋ ಒಂದು ಬದಲಾವಣೆ ನನ್ನಿಂದನೂ ಆಗಬೇಕು. ಸೊ ಹಾಗಾಗಿ ನನ್ನಿಂದ ಒಬ್ಬನೇ ಅಂತಲ್ಲ, ಇಲ್ಲ ಮೇಡಮ್, ಝೀರೋ. ಅದೇ ನಾನು ಹೇಳಿದ್ನಲ್ಲ, ನಾನೇ ದುಡಿದಿದ್ದು, ನನ್ನ ಒಂದು ಕಷ್ಟಪಟ್ಟಿದ್ದು ದುಡ್ದಲ್ಲಿ ನಾನು ಹಾಕಿದ್ದು. ಸೊ ಇನ್ನೇನು ಬೇರೆ ರೀತಿ ಯಾವುದೂ ಇಲ್ಲ ನನಗೆ. ಆ ಥರ ಏನೋ ಒಂದು ಸೋರ್ಸ್ ಬರುತ್ತೆ, ರೆಕಗ್ನೈಸೇಷನ್ ಬರುತ್ತೆ ಅನ್ನೋದು ಏನೂ ಇಲ್ಲ ಮೇಡಮ್. ಬ್ಲೈಂಡಾಗಿ ಒಂದು ಸಬ್ಜೆಕ್ಟ್ ತೊಗೊಂಡೆ, ಸಹಾಯ ಮಾಡಿದ್ರು ನನ್ನ ಸ್ನೇಹಿತರು, ಅಷ್ಟೇ ಎಫರ್ಟ್ ಹಾಕಿದೆ ಮೇಡಮ್. ಮೂವಿ ಆಗಿದ್ದು, ಶೂಟ್ ಆಗಿದ್ದು ಒಂದೇ ದಿವಸ, 2 ಲೊಕೇಶನ್ಸಲ್ಲಿ, ದೊಡ್ಡಬಳ್ಳಾಪುರ ಲೊಕೇಶನ್ಸಲ್ಲೇ ಅದು. ಸೊ ಹೇಗೆ ನಾನು ಅದು ಮೂವಿಯಲ್ಲಿ ನೋಡ್ಸಿದ್ದೀನೋ ಹಾಗೇ ಅಲ್ಲಿ ಹೇಗೆ ವೇಸ್ಟ್ ಇತ್ತೋ ಅದು ಹಂಗೆ ಇತ್ತು, ಅದನ್ನು ಹಾಗೆ ತೊಗೊಂಡಿದ್ದು, ಹಾಗೆ ಶೂಟ್ ಮಾಡಿದ್ದು. ಸೊ ಆ 2 ಲೊಕೇಶನಲ್ಲಿ ಒಂದೇ ದಿವಸ ಮಾಡಿದ್ದು. ಸೊ ಹಾಗಾಗಿ ಅದನ್ನು ಹೇಳ್ದಂಗೆ ಬೇರೆ ಯಾವುದೂ ಒಂದು ಇಂಟೆನ್ಷನ್ಸ್ ಯಾವುದೂ ಇಲ್ಲ, ಝೀರೋ ಇಂಟೆನ್ಷನ್ಸು. ಸೊ ಹಾಗಾಗಿ ಏನು ಅಂದರೆ ಏನೋ ಒಂದು ನನ್ನ ಕಡೆಯಿಂದ ಬದಲಾವಣೆ ಆದರೆ ನಂಗೆ ಅದೇ ಖುಷಿ ಮೇಡಮ್, ಅಷ್ಟೇನೇನಿಲ್ಲ. ಸೊ ಈಗ ಅದರಿಂದ ನಾನು ಚೇಂಜ್ ಆಗಿದ್ದೀನಿ, ನಮ್ಮ ಮನೇಲಿ 4 ಜನ ಚೇಂಜ್ ಆಗಿದ್ದಾರೆ, ನಮ್ಮ ಸ್ನೇಹಿತರು ಚೇಂಜ್ ಆಗಿದ್ದಾರೆ. ಸೊ ಈಗ ಬಳಸಬೇಕಾದ್ರೂ ಎಸಿಬೇಕಾದ್ರೂ ಈಗ 10 ಸತಿ ಯೋಚನೆ ಮಾಡ್ತೀರಿ, ಎಲ್ಲಿ ಡಸ್ಟ್ಬಿನ್ನಲ್ಲಿದೆ ಹುಡುಕ್ತೀರಿ, ಇಲ್ವಾ ಕಾರಲ್ಲಿ ಇಟ್ಕೊತೀರಿ, ಮನೆಗೆ ಬಂದು ಹಾಕ್ತೀರಿ, ಡಿಸ್ಕಾರ್ಡ್ ಮಾಡ್ತೀರಿ, ಹಾಗೆ. ಸೊ ಬಳಕೆನೂ ಕಮ್ಮಿ ಆಗಿದೆ. ಈ ರೀತಿ ಕಾನ್ಸೆಪ್ಟ್ ಇರುವಂಥದ್ದು ತುಂಬ ಹಿಂದೆ ಸಿನಿಮಾ ಇರಬಹುದು ಅಥವಾ ಶಾರ್ಟ್ ಫಿಲ್ಮ್ಸ್ ಬಂದಿದೆ. ನೀವು ಕೂಡ ಇದನ್ನು ಹೊಸ ರೀತಿಯಲ್ಲಿ ನೀವು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀರಾ. ಇತ್ತೀಚೆಗೆ ಸಿನಿಮಾಗಳು ಬಂದ್ರೆ ಆ ಮೆಸೇಜ್ ಕೊಡುವಂತಹ ಸಿನಿಮಾಗಳನ್ನು ನೋಡಿ ಥಿಯೇಟ್ರಿಂದ ಹೊರಗೆ ಬರ್ತಿದ್ದಂಗೆ ಮರ್ತು ಬಿಡುವಂಥವ್ರು ಇದ್ದಾರೆ. ಸೊ ಶಾರ್ಟ್ ಫಿಲ್ಮಿಂದ ಬದಲಾವಣೆ ನಾವು ಕಾಣ್ಬೋದಾ? ಮೇಡಮ್ ನೋಡಿ, ಈ ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ರಿ. ನನಗೆ ಒಳ್ದಿದೆ. ಸೊ ಈಗ ನನಗೆ ಯಾಕಂದರೆ ಕೆಲವು ಒಂದು ಗಣ್ಯ ವ್ಯಕ್ತಿಗಳನ್ನೆಲ್ಲ ಭೇಟಿ ಮಾಡಿದಾಗ, ಅಂದರೆ ಈ ಒಂದು ಟಾಪಿಕ್ ಇದೆ ಹಿಂಗಿದೆ ಅಂದಾಗ, ಸೊ ಏನು ರೀ ಮಾಡ್ತಾರೆ ಜನ, ಮರ್ತು ಬಿಡ್ತಾರೆ ರೀ ಅಂತಾರೆ. ಈಗ ನನಗೂ ನೆಕ್ಸ್ಟು ಓಕೆ ಆಯ್ತಪ್ಪ, ಇದಕ್ಕೆ ಪರಿಹಾರ ಏನು? ಓಕೆ ಆಯಿತು, ನೆಕ್ಸ್ಟ್ ಏನೋ ಹೋದ್ರು ಒಂದು ತಲೆಮಾರು ಹೋಯಿತು, ಈಗ ನಮಗೆ ಬೆಳೀತಾರೋ ತಲೆಮಾರಿಗೆ ನಾವು ಮಾಡಲೇಬೇಕು ಅದನ್ನು. ಸೊ ಹಾಗಾಗಿ ಯಾವ ನಿಟ್ಟಿನಲ್ಲಿ ನನಗೆ ಅದನ್ನೇ ಹೇಳ್ತಾ ಇದ್ದೆ, ಈ ನಮ್ಮ ಶಾಲೆಗಳಲ್ಲೇ ಯಾವುದೇ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಶಾಲೆಗಳಾಗಿರ್ಬೋದು, ಮಕ್ಕಳನ್ನ ಒಂಥರ ಫ್ರೀಕ್ವೆಂಟಾಗಿ ನಾವು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರಬೇಕು. ಏನೋ ಒಂದು ಇನಿಷಿಯೇಟಿವ್, ಏನೋ ಒಂದು ಆ್ಯಕ್ಟಿವಿಟಿಯಲ್ಲಿ ನಾವು ಯಾಕಂದರೆ ಮಕ್ಕಳಿಂದ ತಂದೆ ತಾಯಿ ಪರಿವರ್ತನೆ ಹಾಗೇ ಆಗ್ತಾರೆ. ಹೌದಪ್ಪ, ನನ್ನ ಮಗ ಹೇಳ್ತಾ ಇದ್ದಾನೆ, ಏನೋ ಒಂದು ಒಳ್ಳೆ ನಿಟ್ಟಲ್ಲಿ ಏನೋ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೂ ಖುಷಿ ಆಗುತ್ತೆ. ಸೊ ಅವರು ಸಾಥ್ ಕೊಡ್ತಾರೆ. ಸೊ ಈ ರೀತಿ ತೊಗೊಂಡಾಗ ಖಂಡಿತ ಹಾಗೇ ಆಗುತ್ತೆ ಮೇಡಮ್. ಪ್ರಯತ್ನ ಮೊದಲು ಮಾಡೋಣ, ಸೊ ಪರಿಹಾರ ಖಂಡಿತ ಸಿಗ್ತದೆ. ನಾನು ಹೇಳ್ದಂಗೆ ಒಂದು 100 ಜನದಲ್ಲಿ ಒಂದು 50 ಜನ ಚೇಂಜ್ ಆಗಲಿ, ಇನ್ನೊಂದು 50 ಜನ ಆಮೇಲೆ ಖಂಡಿತ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾರೆ. ಸೊ ಹಾಗೇ ಆಗುತ್ತೆ, ನನಗೆ ಆ ಭರವಸೆ ಇದೆ. ಸೊ ನಾನು ತೆಗೆದಿದ್ದು ಕ್ಷೇತ್ರ ಏನಿದೆ ದೊಡ್ಡಬಳ್ಳಾಪುರ, ಅಲ್ಲೂ ಒಂಥರ ಪ್ಲಾಸ್ಟಿಕ್ ಫ್ರೀ ಮುಕ್ತ ದೊಡ್ಡಬಳ್ಳಾಪುರ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದು ಹೇಗೋಗುತ್ತೆ ನೋಡಬೇಕು. ನಿಮ್ಮ ಸಹಾಯ, ನಿಮ್ಮ ಮಾಧ್ಯಮದ ಮೂಲಕ ತಲುಪಿದ್ರೇನೂ ಇನ್ನೂ ಖುಷಿ ಮೇಡಮ್. ಈಗ ಈ ಶಾರ್ಟ್ ಫಿಲ್ಮ್ ಆದಮೇಲೆ ಮತ್ತಷ್ಟು ಏನಾದರೂ ಕತೆಗಳನ್ನು ರೆಡಿ ಮಾಡ್ಕೊಂಡಿದ್ದೀರಾ? ಯಾವ ರೀತಿ ದೊಡ್ಡದಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅಥವಾ ಇದು ಕೇವಲ ಇದೊಂದು ತಲೆಗೆ ಬಂತು, ಹೀಗಾಗಿ ಈ ಸಂದೇಶ ತಲುಪ್ಸೋಕ್ಕೋಸ್ಕರ ಇದೊಂದು ಶಾರ್ಟ್ ಫಿಲ್ಮ್ ಮಾಡಿ ನೆಕ್ಸ್ಟ್ ನಿಮ್ಮ ಜಾಬ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಜಾಬ್ದು ಅದು ಕಂಟಿನ್ಯೂಟಿ ಇರುತ್ತೆ. ಎರಡನೇದು, ನನಗೆ ಬೇರೆ ಸ್ಕ್ರಿಪ್ಟ್ ಅಂತ ಈಗ ಸದ್ಯಕ್ಕೆ ಯಾವುದೂ ಹಂಗೆ ಆಗಿಲ್ಲ. ಬಟ್ ಯಾಕಂದರೆ ಇದೊಂದು ನನಗೆ ಬಿಟ್ಟೆ ನಾನು ಮಾಡಿದೆ, ರಿಲೀಸ್ ಮಾಡಿದೆ ನನ್ನ ಇದರಲ್ಲೇ ಅನ್ನೋ ಚಾನಲಲ್ಲೇ ಅಂತ ಅನ್ನೋದಕ್ಕಿಂತ, ಇದು ಇಂಪ್ಯಾಕ್ಟ್ಫುಲ್ಲಾಗಿ ರೀಚ್ ಆಗಬೇಕು ಅನ್ನೋದು ನನಗೆ ಈಗ ಆ್ಯಸ್ ಆಫ್ ನಾವು ನನಗೆ ಸ್ಕೂಲುಗಳಿಗೆ ನಾನು ಆದಷ್ಟು ರೀಚ್ ಆಗಿ ಮಕ್ಕಳಿಗೆ ಅವೇರ್ನೆಸ್ ಕೊಡೋದು ಇಂಟೆನ್ಷನ್. ಮೇಡಮ್, ಸೋನಿ ಇದು ಯೂಸ್ ಮಾಡಿದ್ದು. ಸೊ ಒಂದೇ ದಿವಸದಲ್ಲಿ ಶೂಟ್ ಆಗಿದ್ದದು. ಸೊ ಅದು ಪರ್ಮಿಷನ್ಸ್ ಎಲ್ಲ ತೊಗೊಂಡು ಮಾಡಿದ್ದು. ಸೊ ಅಲ್ಲಿನ ಗೌರ್ಮೆಂಟ್ ಶಾಲೆ ಮಕ್ಕಳು ಭಾಳ ಸಪೋರ್ಟ್ ಮಾಡಿದ್ರು. ಆಮೇಲೆ ಶಿಕ್ಷಕರು ಅಷ್ಟೇ, ಅಲ್ಲಿ ಏನು ನಡೆದಿದ್ದು ವಾತಾವರಣ ಅದೆಲ್ಲದು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ರು. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ, ಮಕ್ಕಳಿಗೂ ಧನ್ಯವಾದ ಹೇಳ್ತೀನಿ, ಆಮೇಲೆ ನಮ್ಮ ಸ್ನೇಹಿತರಿಗೂ ಧನ್ಯವಾದ ಹೇಳ್ತೀನಿ ಈ ಮೂಲಕ. ಓಕೆ, ಥ್ಯಾಂಕ್ ಯು ದೇವೇಗೌಡ್ರೆ. ನೆಕ್ಸ್ಟ್ ಮುಂದಿನ ಪ್ರಾಜೆಕ್ಟ್ ಇರಬಹುದು, ಅತಿ ದೊಡ್ಡದಾಗಿ ಬನ್ನಿ ಅಂತ ಹೇಳ್ತೀವಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಹೊಸಬ್ರು ಬರ್ತಾ ಇದ್ದಾರೆ, ಹೊಸಬ್ರು ಒಂದು ಹೊಳೆ ಹರಿಸ್ತಾ ಇದ್ದಾರೆ, ಅವ್ರ ಪ್ರತಿಭೆಗಳನ್ನು ತೋರಿಸ್ತಾ ಇದ್ದಾರೆ. ಸೊ ವಿ ಕುಡ್ ಎಕ್ಸ್ಪೆಕ್ಟ್ ಯು ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಹೇಳಿದಾಗೆ ಆಗಲಿ, ನೋಡೋಣ, ದೇವ್ರ ದಯ ಎಲ್ಲ ದೈವಕ್ಕೆ ಬಿಟ್ಟಿದ್ದು.
ಥ್ಯಾಂಕ್ ಯು. ಸೊ ಇದಿಷ್ಟು ನಿರ್ದೇಶಕರಾದಂತಹ ದೇವೇಗೌಡರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.